ಬಿಜೆಪಿ ಆರೋಪಕ್ಕೆ ಸಚಿವ ಮಧು ಬಂಗಾರಪ್ಪ ಕೌಂಟರ್. ಒಂದು ಕಾನೂನು ಮಾಡಬೇಕಾದ್ರೆ ಎಲ್ಲ ಸರಿ ಇರಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೀಸಲಾತಿ ಕೊಡಬೇಕು ಅಂತ ಹೇಳಿದೆ ಕಾಂಗ್ರೆಸ್. ಇಷ್ಟು ವರ್ಷ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ರು? ಅವರು ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಬದ್ಧವಾಗಿ ಹೇಳ್ತಕ್ಕಂಥದ್ದನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಮುಂಚೆ ಇದು ತಮಗೂ ಗೊತ್ತು, ನಿನ್ನೆ ಪಾರ್ಲಿಮೆಂಟಲ್ಲೂ ಕೂಡ ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. BJP ಅವ್ರು ಮಾಡ್ತಕ್ಕಂಥ ಆ್ಯಟಿಟ್ಯೂಡ್ ಏನಿದೆ ಅದು ಇವ್ರ ಟೈಮಿಂಗ್ ಎಲ್ಲ ನೋಡಿದರೆ ಇದು ಚುನಾವಣೆಗೆ ಸೀಮಿತವಾಗಿ ಮಾತ್ರ ಎದ್ದು ಕಾಣಿಸುತ್ತೆ. ಅದೇನು ಹಿಂದೆ ಮುಂದೆ ಮುಚ್ಚುಮರೆ ಮಾಡೋದಲ್ಲ. ಈ ವೆಸ್ಟ್ ಬೆಂಗಾಲ್ ಆಗಲಿ ತಮಿಳ್ನಾಡುದಾಗಲಿ ಅವ್ರು ತಂದಿರ್ತಕ್ಕಂಥ ವಿಚಾರಗಳೇನಿದೆ, ಯಾವುದೇ ಒಂದು ಕಾನೂನು ಮಾಡೋಕ್ಕೆ ಸರಿ ಇರಬೇಕಲ್ಲ. ಸರಿ ಇದೆ ಹಾಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಕಾನೂನು ಮೀಸಲಾತಿ ಅಂತ ಹೆಸರಿಟ್ಟು ಕರೆಕ್ಟಾಗಿ ವರ್ಕೌಟ್ ಆಗಲಿಲ್ಲ ಅಂದರೆ ಇಟ್ ಮೈಟ್ ಬಿ ಈವನ್ ಡಿಲಿಮಿಟೇಷನ್ ಕೂಡ, ಅದೆಲ್ಲದೂ ಕೂಡ ಅದಕ್ಕೆ ಡಿಲಿಮಿಟೇಷನ್ ವಿಡ್ರಾ ಮಾಡಿದ್ರು. ಮತ್ತು ಇನ್ನೊಂದು ಯಾವುದೋ ಒಂದು 3ನೇ ಬಿಲ್ ಅದನ್ನು ಕೂಡ ವಿಡ್ರಾ ಮಾಡಿದರು. ಸೊ ಅದನ್ನು ನೋಡಿದರೆ ಅವ್ರು ಮೋಸ್ಟ್ಲಿ ಅವ್ರು ಅಂದ್ಕೊಂಡಿರೋದು ಬರೀ ಡಿಲಿಮಿಟೇಷನ್ ಅವ್ರ ವಿರುದ್ಧವಾಗಿ ಆಗುತ್ತೆ ಅಂತ ಅವರೇ ತೆಗೆದಂಗೆ ಕಾಣಿಸುತ್ತೆ. ವುಮೆನ್ಸ್ ಬಿಲ್ನ ಬರೀ ಈ ಪಬ್ಲಿಸಿಟಿಗೆ ಮಾತ್ರ ತಗೊಳ್ಳೋದಕ್ಕೆ, ಚುನಾವಣೆಗೆ ಮಾತ್ರ ಸೀಮಿತವಾಗಿ ಕಾಣಿಸ್ತದೆ. ಏನೇ ಒಂದು ಕಾನೂನು ಬದ್ಧವಾಗಿ ಮಾಡೋದಾದ್ರೆ, ಯಾಕೆಂದ್ರೆ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕಂತೇಳಿ ಸ್ಟಾರ್ಟ್ ಮಾಡಿದೆ ಕಾಂಗ್ರೆಸ್ ಅವರು. ಸೊ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು BJP ಅವರು? ಚುನಾವಣೆ ಸಂದರ್ಭದಲ್ಲಿ ಆಗ್ತಾರೆ ಇವೆಲ್ಲರೂ ಪ್ರಶ್ನೆ ಇರೋದ್ರಿಂದ, ಈಗ ನಿನ್ನೆ ಅದಾಗಿರೋದ್ರಿಂದ ಅವ್ರು ಈಗ ನೋಡ್ಬೇಕು, ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ರೋಡಿಗೆ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಾರಲ್ವಾ. ಈಗ ಹಂಗಾರೆ ರೋಡಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ತಪ್ಪುಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.